ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಸುಳ್ಳು ಸುಳ್ಳು ಸುದ್ದಿ ಹಬ್ತಾ ಇದೆ. ಎಸ್, ಹೌದು, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಸುಳ್ಳು ಸುದ್ದಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾಲಿಗೆ ಬಿದ್ದಿದ್ದಾರೆ ಎನ್ನುವಂತಹ ಸುಳ್ಳು. ಎಸ್, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಸುಳ್ಳು ಸುದ್ದಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾಲಿಗೆ ಬಿದ್ದಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಂತಹ ಜಾವೇದ್ ಪಾಷಾ ಬಂಧನ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಪಾಷಾ ಫೇಸ್ಬುಕ್ಗೆ ಯಾರೋ ಕಳಿಸಿದ್ದಂತಹ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಂತಹ ಪಾಷಾ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ರಾಷ್ಟ್ರದ ಸೌಹಾರ್ದತೆಗೆ, ಸಾರ್ವಜನಿಕ ಶಿಸ್ತಿಗೆ ಧಕ್ಕೆ ಆರೋಪದಡಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಕಲಿ ಮಾಹಿತಿ ಹಂಚಿಕೊಳ್ಳುವುದು ಬಿಎನ್ಎಸ್ ಐಟಿ ಕಾಯ್ದೆ ಅಡಿ ಇದು ಅಪರಾಧ. ಯಾರಪ್ಪ ನೀವುಗಳೆಲ್ಲ? ಪ್ರಧಾನಿ ಅಂತ ಅಂದ್ರೆ ಅವರಿದ್ದೇ ಆಗಿರುವಂತಹ ಗೌರವ ಇರುತ್ತೆ. ಆ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿಗಳು ಯಾರೇ ಆಗಿದ್ರು ಕೂಡ ವಿ ಶುಡ್ ರೆಸ್ಪೆಕ್ಟ್. ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಸುಳ್ಳು ಸುದ್ದಿಯನ್ನ ಹಂಚಿಕೊಂಡಿದ್ದ. ಅದು ಯಾವುದೋ ನಾಯಿ ಮಾಡಿದ್ದಂತಹ ಪೋಸ್ಟ್ ಅನ್ನ ನೀವು ಹಂಚಿಕೊಂಡಿದ್ದೀರಾ. ಸಾಮಾಜಿಕ ಜಾಲತಾಣ ಅಂತಂದ್ರೆ ಬೇಕಾಬಿಟ್ಟಿ ತಿಂದು ಕ್ಯಾಕರ್ಸಿ ಉಗಿದು ವಾಂತಿ ಮಾಡಿ ಹೋಗ್ಬಿಡುವುದಾ? ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದೋ ಪೋಸ್ಟ್ ಅನ್ನ ನೀವು ಶೇರ್ ಮಾಡ್ತಾ ಇದ್ದೀರಾ. ಮೋದಿ ಅಂತಾನೆ ಅಲ್ಲ, ಪ್ರಧಾನಿ ಸ್ಥಾನದಲ್ಲಿ ಯಾರೇ ಇದ್ರೂ ಕೂಡ ಅದು ತಪ್ಪು. ಕಾಮನ್ ಸೆನ್ಸ್ ಇರ್ಬೇಕು. ಅವೆಲ್ಲ ಸೋಷಿಯಲ್ ಮೀಡಿಯಾ ಸಿಕ್ತು ಅಂತಂದ್ರೆ ಏನು ಬೇಕೋ ಹಂಗೆ ಗೀಚಿ ಬರ್ದು ಮನಸ್ಸೋ ಇಚ್ಛೆ ಕೊಡೋದಲ್ಲ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾಲಿಗೆ ಏನಾದ್ರೂ ಬೀಳಕ್ಕಾಗುತ್ತಾ ಮೋದಿ? ಕಾಮನ್ ಸೆನ್ಸ್ ಇದೆಯಾ? ಏನಿದೆ? ಒದ್ದು ಒಳಗಡೆ ಹಾಕಿದ್ದಾರೆ ಪೊಲೀಸರು. ಒಳ್ಳೆ ಕೆಲಸ ಮಾಡಿದ್ದಾರೆ. ಆತನ ಹೆಸರು ಜಾವೇದ್ ಪಾಷಾ ಅಂತೆ. ಆತನನ್ನ ಬಂಧನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯವನಂತೆ, ಮಳವಳ್ಳಿ ತಾಲೂಕಿನವನಂತೆ, ಕಿರುಗಾವಲು ಎನ್ನುವಂತಹ ಗ್ರಾಮದ ಪಾಷಾ ಈತ. ಫೇಸ್ಬುಕ್ ಅಲ್ಲಿ ಯಾವುದೋ ನಾಯಿ ಕಳಿಸಿದ್ದನ್ನ ಪೋಸ್ಟ್ ಮಾಡಿದ್ದಾನೆ ಈತ. ಬೇಕಾ ಇವೆಲ್ಲ? ಭಾರತದಲ್ಲಿ ತಾನೇ ನೀವುಗಳೆಲ್ಲ ಇದ್ದಿದ್ದು, ಬೇರೆ ದೇಶದಲ್ಲಿದ್ದೀರಾ? ನಮ್ಮ ಭಾರತದಲ್ಲಿ ಹುಟ್ಟಿ ಭಾರತದ ಪ್ರಧಾನಿಗೆ ಅವಹೇಳನಕಾರಿಯಾಗುವಂತಹ ಪೋಸ್ಟ್ ಅನ್ನ ಹಾಕ್ತೀರಾ ಅಂತಂದ್ರೆ ತಲೆಯಲ್ಲಿ ಬುದ್ಧಿ ಇದೆಯೋ ಮತ್ತೇನಾದ್ರು ತುಂಬಿಕೊಂಡಿದ್ದೀರೋ? ಇಂಡಿಯಾ ಪಾಕಿಸ್ತಾನ ವಾರ ಆಗ್ತಾ ಇದೆ. ಅಧಿಕೃತವಾಗಲ್ಲ, ಸಂಘರ್ಷ ಅಂತಾನೆ ಹೇಳೋಣ. ಸಂಘರ್ಷಗಳು ನಡೀತಾ ಇದೆ. ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಇವನು ಮಾಡಿರುವಂತಹ ಕೆಲಸ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾಲಿಗೆ ಮೋದಿ ಬಿದ್ದಿರೋ ತರ. ನಿನ್ನನ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ಗುರುವೆ. ಪೊಲೀಸರು ಕೇಸನ್ನ ಹಾಕಿಸ್ಕೊಂಡು ಏನು ಓದ್ಕೊಂಡಿರ್ತೀರೋ, ಅದೇನು ಮಾಡ್ತಾ ಇರ್ತೀರೋ ದೇವರಿಗೆ ಗೊತ್ತು. ಎಸ್, ನಕಲಿ ಮಾಹಿತಿಯನ್ನ ಹಂಚಿಕೊಳ್ಳುವುದು ಬಿಎನ್ಎಸ್ ಐಟಿ ಈ ಒಂದು ಕಾಯ್ದೆಯಡಿ ಅಪರಾಧವಾಗಿರುತ್ತೆ. ಹಾಗಾಗಿ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ರಾಷ್ಟ್ರದ ಸೌಹಾರ್ದತೆ, ಸಾರ್ವಜನಿಕ ಶಿಸ್ತಿಗೆ ಧಕ್ಕೆ ಎನ್ನುವಂತಹ ಆರೋಪದಡಿ ಆತನನ್ನ ವಾದೊಳಗೆ ಹಾಕಿದ್ದಾರೆ. ನಿನಗಾಗಬೇಕು, ನಿನ್ನಂತವ್ರು ಸಾಕಷ್ಟು ಜನ ಈ ಒಂದು ಸಮಾಜದಲ್ಲಿದ್ದಾರೆ. ಪ್ರಧಾನಿ ಅಂತ ನೋಡೋದಿಲ್ಲ, ಮುಖ್ಯಮಂತ್ರಿಗಳು ನೋಡೋದಿಲ್ಲ,
ಯಾವುದೇ ಮಂತ್ರಿ ಅಂತ ನೋಡೋದಿಲ್ಲ. ನಂದು ಮೊಬೈಲು, ನನ್ನ ಇಷ್ಟ, ನನ್ನ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ತಮಗಿಷ್ಟ ಬಂದಂಗೆ ಹಾಕ್ತಾ ಇರ್ತೀರಾ. ಬೇರೆ ದೇಶದಲ್ಲಿ ಹೀಗೆ ಹಾಕಿದಿದ್ರೆ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ.